ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಬಾಗಲಕೋಟೆ ಕೃಷ್ಣಾ ಒಡಲು ಬಗೆಯುತ್ತಿದ್ದ ಮಣ್ಣಿನ ಮಾಫಿಯಾಗೆ ತಹಶೀಲ್ದಾರ್ ಬ್ರೇಕ್. ಜಮಖಂಡಿ ಹಗಲು ಹೊತ್ತಿನಲ್ಲೇ ರಾಜಾರೋಷವಾಗಿ ನಡೆಯುತ್ತಿದ್ದ ಅಕ್ರಮ ಮಣ್ಣು ದಂಧೆಗೆ ಜಮಖಂಡಿ ತಾಲೂಕು ಆಡಳಿತ ಬಿಸಿ ಮುಟ್ಟಿಸಿದೆ. ತಾಲೂಕಿನ ಮೈಗೂರ ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ಸಾಗುತ್ತಿದ್ದ ಅಕ್ರಮ ಮಣ್ಣು ಗಣಿಗಾರಿಕೆಯ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಅಧಿಕಾರಿಗಳ ಕಾರ್ಯಾಚರಣೆ. ಅಕ್ರಮದ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಎಚ್ಚೆತ್ತ ತಹಶೀಲ್ದಾರ್ ಅನಿಲ ಬಡಿಗೇರ ಹಾಗೂ ಕಂದಾಯ ನಿರೀಕ್ಷಕ ಮಂಜು ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗ್ರಾಮಸ್ಥರ ಸಂಕಟ. ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿದ್ದ ಟಿಪ್ಪರ್ಗಳ ಅಬ್ಬರಕ್ಕೆ ರಸ್ತೆಯಲ್ಲಿ ಸಂಚರಿಸಲು ಗ್ರಾಮಸ್ಥರು ಹೈರಾಣಾಗಿದ್ದರು. ಧೂಳು ಮತ್ತು ಅಪಘಾತದ ಭೀತಿಯಿಂದ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂಜರಿಯುವಂತಾಗಿತ್ತು. ನದಿಗೆ ಸಂಚಕಾರ. ದಂಧೆಕೋರರು ಕೃಷ್ಣಾ ನದಿಯ ಒಡಲನ್ನೇ ಬಗೆದು ಮಣ್ಣು ಅಗೆಯುವ ಮೂಲಕ ಪರಿಸರಕ್ಕೆ ಹಾನಿ ಮಾಡುತ್ತಿದ್ದರು. ಸ್ಥಳ ಪರಿಶೀಲನೆ ನಡೆಸಿದ ತಹಶೀಲ್ದಾರ್ ಅನಿಲ ಬಡಿಗೇರ ಅವರು ಯಾವುದೇ ಕಾರಣಕ್ಕೂ ಅಕ್ರಮ ಗಣಿಗಾರಿಕೆ ನಡೆಯಬಾರದು, ತಕ್ಷಣವೇ ಈ ದಂಧೆಯನ್ನು ನಿಲ್ಲಿಸಬೇಕು ಎಂದು ಆದೇಶಿಸಿದ್ದಾರೆ. ಅಕ್ರಮದಲ್ಲಿ ತೊಡಗಿರುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವುದಾಗಿ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಅನ್ನದಾತ ಕನ್ನಡ ಸುದ್ದಿ ವಾಹಿನಿ, ಜಮಖಂಡಿ. ನದಿಯ ನೀರು ಕಡಿಮೆ ಆಗ್ತಾ ಇದ್ದಂತೆ ಅಲ್ಲಿ ಭಾಗದಲ್ಲಿ ಇರ್ತಕ್ಕಂತಹ ಆಗಿರ್ತಕ್ಕಂತಹ ಪ್ರದೇಶದಲ್ಲಿ ಮಣ್ಣಿನ ಎತ್ತತಕ್ಕಂಥದ್ದು ಮಾಹಿತಿ ಬಂದಿದ್ದು, ಕಳೆದ 2 ದಿನಗಳ ಹಿಂದೆ ಸ್ಥಳಕ್ಕೆ ಭೇಟಿ ನೀಡಿದಾಗ ಅದು ಕುಸಿದು ಅಧೀನ ಆಗಿರತಕ್ಕಂತಹ ಸ್ಥಳದಲ್ಲಿ ಮಣ್ಣು ತೆಗೆದುವುದು ಕಂಡು ಬಂದಿರುತ್ತದೆ. ಈಗಾಗಲೇ ಮಾನ್ಯ ಎಸಿ ಅವರ ನೇತೃತ್ವದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸಭೆಯನ್ನು ಜರುಗಿಸಿದ್ದು ಅವರಿಗೆ ಮೇಲುಸ್ತುವಾರಿ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದಿರುತ್ತದೆ. ಆಯಾ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಆ ರೀತಿ ಕಂಡು ಬಂದಲ್ಲಿ ಅದನ್ನು ನಿಗಾ ವಹಿಸಬೇಕು ಮತ್ತು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಮಾನ್ಯ ಮೇಲಧಿಕಾರಿಗಳು ಈಗಾಗಲೇ ಸಭೆಯನ್ನು ಜರುಗಿಸಿ ನಿರ್ದೇಶನ ನೀಡಿದ್ದು ಇರುತ್ತದೆ. ಅದೇ ರೀತಿಯಾಗಿ ನಾವು ಕೂಡ ಅಕ್ರಮವಾಗಿ ಯಾವುದೇ ಅನುಮತಿ ಇಲ್ಲದೆ ಮಣ್ಣನ್ನು ಎತ್ತುವುದು ಎಲ್ಲಾದರೂ ಕಂಡು ಬಂದಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ಅಂತ ನಾನು ಹೇಳ್ತೇನೆ. ಸರ್, ಅದು ಇಟ್ಟಂಗಿ ಬಟ್ಟಿಗಳ ಬಗ್ಗೆ ಕ್ರಮ ಕೈಗೊಂಡ್ರೇನು ಸರ್? ಅದು ಅನಧಿಕೃತವಾಗಿ ಇಟ್ಟಂಗಿ ಬಟ್ಟಿಗೆ ಅವುಗಳಿಗೆ ನಾವು ನೋಟಿಸ್ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲಿ ಅನಧಿಕೃತವಾಗಿ ಕಂಡು ಬಂದಲ್ಲಿ ಅವ್ರ ಮೇಲೆ ಕ್ರಮವನ್ನು ಜರುಗಿಸ್ತೇವೆ.